ನಮಸ್ಕಾರ. ಇತ್ತೀಚೆಗೆ ಶಿಕ್ಷಣ ಮಂತ್ರಿಗಳು ಹಿಜಾಬ್ ಈ ವಿಷಯ ಕುರಿತು ಇನ್ನೊಂದು ವಿವಾದ, ಇನ್ನೊಂದು ಜಗಳ, ಗಲಭೆ, ತಾರತಮ್ಯ, ಸಂವಿಧಾನ ವಿರೋಧಿ ನೀತಿಯನ್ನು ಅನುಸರಿಸಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಹಿಜಾಬ್ ಹಾಕೋಬೋದು ಅಂತನ್ನುವಂಥದ್ದು ಹೇಳಿಕೆ ಅತ್ಯಂತ ಖಂಡನೀಯವಾದ್ದು. ಸೊ ಇದು ಸಮಾನತೆ, ಏಕತೆಗೆ ಧಕ್ಕೆ ಬರುವಂಥದ್ದು, ವಿದ್ಯಾರ್ಥಿಗಳಲ್ಲಿ ವಿಷಬೀಜ ಬಿತ್ತುವಂಥದ್ದು. ಸೊ ವಿದ್ಯಾರ್ಥಿಗಳಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಥವಾ ಆ ಜಾತಿ ಈ ಜಾತಿ, ಶ್ರೀಮಂತ ಬಡವ ಅಂತನ್ನುವಂಥದ್ದು ಇರಬಾರ್ದು ಅಂತಲೇ ಯೂನಿಫಾರ್ಮ್, ಸಮವಸ್ತ್ರ. ಸೊ ಇದು ಅರ್ಥನೂ ಗೊತ್ತಾಗಲಾರದಂಥ ಶಿಕ್ಷಣ ಮಂತ್ರಿ ಮತ್ತು ಕಾಂಗ್ರೆಸ್ನವರು ಮುಸ್ಲಿಂ ತುಷ್ಟೀಕರಣದ ಹಿನ್ನೆಲೆಯಲ್ಲೇ ಮಾಡಿದಂಥ ಈ ಕಾರ್ಯ ಅತ್ಯಂತ ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ. ನಾಳೆ ಸ್ಕೂಲು ಕಾಲೇಜುಗಳ ಓಪನಿಂಗ್ ಆಗುತ್ತೆ, ಪ್ರಾರಂಭ ಆಗುತ್ತೆ. ಸೊ ನಾವು ಹಿಂದೂ ರಾಷ್ಟ್ರ ಸಮನ್ವಯ ವತಿಯಿಂದ ಇಡೀ ರಾಜ್ಯದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಸಾವಿರಾರು ಕೇಸರಿ ಶಾಲ್ಗಳನ್ನು ಹಂಚಿ ಹಿಂದೂ ವಿದ್ಯಾರ್ಥಿನಿಯರು ಕೇಸರಿ ಶಾಲ್ ಹಾಕ್ಕೊಂಡು ಹೋಗಬೇಕು ಅನ್ನುವಂಥದ್ದು ನಾನು ಎಲ್ಲರಿಗೂ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕಾರಣ ಇಷ್ಟೇ, ಇವತ್ತು ಈ ರೀತಿಯ ಕುಕೃತ್ಯ ಈ ಸರ್ಕಾರಕ್ಕೆ ಗೊತ್ತಾಗಬೇಕು. ಸರ್ಕಾರಕ್ಕೆ ಗೊತ್ತಾಗದೇ ಇದ್ದರೆ ಇವತ್ತು ಹಿಜಾಬ್ ಅಂತಾರೆ, ನಾಳೆ ಬುರ್ಕಾ ಅಂತಾರೆ, ನಾಡ್ದು ನಮಾಜ್ ಅಂತಾರೆ, ಇನ್ನೇನೋ ಹಲಾಲ್ ಅಂತಾರೆ. ಹೀಗೆ ಅನೇಕ ಬೇಡಿಕೆಗಳನ್ನು ಈ ಸರ್ಕಾರ ತಮ್ಮ ಓಟಿಗೋಸ್ಕರ, ತಮ್ಮ ಅಧಿಕಾರದ ದಾಹಕ್ಕೋಸ್ಕರ ಇದನ್ನು ಮುಂದುವರಿಸ್ತಾ ಹೋಗ್ತಾ ಇರುವಂಥ ಈ ಕುಕೃತ್ಯಕ್ಕೆ ತಡೆ ಒಡ್ಡಲೇಬೇಕಾಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ, ಯಾರೂ ಯಾವುದೇ ಭಯ ಇಲ್ಲದೆ ನಿರ್ಭಯವಾಗಿ ಕೇಸರಿ ಶಾಲನ್ನು ಹಾಕ್ಕೊಂಡು ಹೋಗಬೇಕು. ನಾವು ಕೂಡ ನಾಳೆ ಇಡೀ ರಾಜ್ಯಾದ್ಯಂತ ಇದನ್ನು ಕಾರ್ಯಕ್ರಮವನ್ನು ವಿತರಣೆಯನ್ನು ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ.